ಜಿಲ್ಲೆಯಲ್ಲಿ ಕಾಡಾನೆಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಸಿದ್ದಾಪುರ ಸುತ್ತಮುತ್ತ ಕಾಡಾನೆಗಳ ಉಪಟಳ ಹೆಚ್ಚಾಗಿದೆ. ಕೊಡಗು ಜಿಲ್ಲೆಯ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಕಾಫಿ ತೋಟಗಳಲ್ಲಿ 27ಕ್ಕೂ ಹೆಚ್ಚು ಕಾಡಾನೆಗಳು ಬೀಡು ಬಿಟ್ಟಿದ್ದಾವೆ. ಆನೆಗಳನ್ನ ಕಾಡಿಗೆ ಅಟ್ಟುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ. ಕಾಡಾನೆಗಳ ಹಾವಳಿಗೆ ಶಾಶ್ವತ ಪರಿಹಾರವನ್ನ ಕೊಡಿ ಅಂತ ಹೇಳಿ ಸಾರ್ವಜನಿಕರು ಇದೀಗ ಆಗ್ರಹಿಸ್ತಾ ಇದ್ದಾರೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 27ಕ್ಕೂ ಹೆಚ್ಚು ಕಾಡಾನೆಗಳು ನಾಡಿಗೆ ಬಂದಿದ್ದಾವೆ. ಸೊ ಹಾಗಾಗಿ ಅವಕ್ಕೆ ಆಹಾರ ಸಿಗದ ಹಿನ್ನೆಲೆಯಲ್ಲಿ ಆಹಾರವನ್ನ ಹುಡುಕೊಂಡು ನಾಡಿಗೆ ಬಂದಿದ್ದಾವೆ. ಜನಸಾಮಾನ್ಯರು ಇದೀಗ ಒಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳ ಬಳಿ ಮನವಿ ಮಾಡಿಕೊಳ್ತಾ ಇದ್ದಾರೆ. ದಯಮಾಡಿ ನಮಗೆ ಶಾಶ್ವತವಾದಂತಹ ಪರಿಹಾರ ಕೊಡಿ. ಈ ಆನೆಗಳಿಂದ ನಾವು ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾಳಾಗತ್ತೆ, ಸೊ ಜೀವಕ್ಕೆ ಹಾನಿಯಾಗತ್ತೆ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ನೋಡಿ ಯಾವ ರೀತಿಯಾಗಿ ಕಾಡಾನೆಗಳ ಹಿಂಡು ಒಮ್ಮೆಲೆ 27 ಕಾಡಾನೆಗಳು ಆಗಮಿಸಿದ್ದಾವೆ ಅಂತ ಹೇಳಿ. ಈ ರೀತಿಯಾಗಿ ಒಮ್ಮೆಲೆ ಬಂದ್ರೆ ಬೆಳೆದಂತಹ ಬೆಳೆಗಳೆಲ್ಲವೂ ಕೂಡ ಹಾಳಾಗುತ್ತೆ. ಕಾಫಿ ತೋಟಗಳಿರುತ್ತೆ, ಬೇರೆ ಬೇರೆ ಬೆಳೆಗಳನ್ನ ಬೆಳೆದಿರ್ತಾರೆ, ಅದೆಲ್ಲವೂ ಕೂಡ ಆನೆಗಳ ಪಾಲಾಗತ್ತೆ. ಅಟ್ಲೀಸ್ಟ್ ತಿಂದು ಹೋಗ್ತವ, ಸ್ವಲ್ಪ ಇಲ್ಲ ದಾಂಧಲೆ ಮಾಡಿ ಬೆಳೆದಿದ್ದ ಬೆಳೆ ಎಲ್ಲವನ್ನು ಕೂಡ ನಾಶ ಮಾಡಿ ಹೋಗುತ್ತೆ. ಬೆಳೆದಂತಹ ಬೆಳೆಗೆ ಪರಿಹಾರ ಕೂಡ ಸರಿಯಾಗಿ ಸಿಗೋದಿಲ್ಲ. ಪರಿಹಾರ ಕೊಡಬೇಕು ಅಂತಂದ್ರೆ 108 ಬಾರಿ ಅಲಿಬೇಕು ಅರಣ್ಯ ಇಲಾಖೆಗೆ, ಮನೆಗೆ ಅಂತ ಹೇಳಿ 108 ಬಾರಿ ಅಲಿಬೇಕು, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು. ಇದೇ ರೀತಿಯಾಗಿ ಮುಂದುವರೆದುಕೊಳ್ತಾ ಹೋದ್ರೆ ನಾವು ಹೇಗೆ ಬದುಕೋದು ಅಂತ ಹೇಳಿ ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಮತ್ತೆ ಆ ಗ್ರಾಮಸ್ಥರು ಕೂಡ ಆಗ್ರಹಿಸ್ತಾ ಇದ್ದಾರೆ, ಶಾಶ್ವತ ಪರಿಹಾರವನ್ನ ನಮಗೆ ನೀಡಿ ಅಂತ ಹೇಳಿ. Terus